ನೀವು ತಿಳ್ಕೋಬೇಕು. ನೋಡಿ ಸ್ನೇಹಿತರೆ, ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಈ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ 2008ನೇ ಸ್ಥಾಪನೆ ಆದರೂ ಕೂಡ ಇದು ಪೂರ್ಣ ಪ್ರಮಾಣದಲ್ಲಿ ಟೇಕಪ್ ಆದ 2017 ಅಂದ್ರೆ ಈಗ 9 ವರ್ಷದ ಹಿಂದೆ ಇದು ಪೂರ್ಣ ಪ್ರಮಾಣದಲ್ಲಿ ಟೇಕಪ್ ಆಗಿ ಸುಮಾರು 24 ದೇಶಗಳಲ್ಲಿ ಆದ ಕನ್ನಡ ಬಾಹುಗಳನ್ನ ಚಾಚಿಕೊಂಡಿದೆ. ಮತ್ತು ಇಂಡಿಯಾ ದೇಶದಲ್ಲಿ ನಾವು ಈಗಾಗಲೇ 26,000 ಜನ ಸದಸ್ಯರಿದ್ದೀವಿ ಇಲ್ವಾ. ಇದು ನಮ್ಮಲ್ಲಿ ಅನೇಕ ವಿಧವಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ವಿಂಗಡಣೆಗೊಂಡಿದ್ದೇವೆ. ಅದರಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾಗಿದೆ. ಅದನ್ನು ತಮಿಳುನಾಡು, ಆಂಧ್ರ ಪ್ರದೇಶ, ಈಗ ಕರ್ನಾಟಕದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಈಗ ತಾನೇ ಈ ವರ್ಷ ಹೊಸದಾಗಿ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜ್ ವೈದ್ಯರ್ ಅವರ ಒಂದು ಪರಿಶ್ರಮದಿಂದ ಸುಮಾರು 2 ವರ್ಷದಲ್ಲಿ ಮೊದಲನೇದಾಗಿ ಮೈಸೂರಲ್ಲಿ ಸ್ಥಾಪನೆ ಆದಂತಹ ಒಂದು ಜಿಲ್ಲೆ ಇದಾದ್ರೇನೆ 12 ಜಿಲ್ಲೆಗಳ ಒಂದು ಎಷ್ಟು ಸಂಘರ್ಷ ಬೆಳೀತಾ ಇದೆ ಅಂತಕ್ಕಂಥದ್ದು ಕಾರಣವಾದ್ರೂ ಇಷ್ಟೇ. ನಾವು ಇವೆಲ್ಲ ಲಯನ್ಸ್ ರೋಟರಿ ಅಂತಕ್ಕಂಥದ್ದನ್ನು ನೋಡಿದ್ವಿ. ಅವೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಸೇವಾ ವಲಯದಲ್ಲಿ ಬಹಳ ಬಿಳಿಯಾಟಗಳಾಗಿ ಬೆಳೀತಾ ಇದೆ. ಯಾರು ಕೂಡ ಅದನ್ನ ಒಂದು ವೆಚ್ಚ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು 3 ವರ್ಷ ಆಯ್ತು ಲಯನ್ಸ್ ಕ್ಲಬ್ ಬಂದ್ಬಿಟ್ಟು. ಇವತ್ತು ನನಗೆ ಹೊಸದಾಗಿ ಲಯನ್ಸ್ ಕ್ಲಬ್ ನಮಗೆ ಒಂದು ವ್ಯಾಕ್ಸಿನ್ ಬಂದಿದೆ. ವ್ಯಾಕ್ಸಿನ್ ನೋಡಿದಂತ ಸಂದರ್ಭದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದರಲ್ಲಿ ಇಂಟರ್ನ್ಯಾಷನಲ್ ಲಯನ್ಸ್ ಇಂಟರ್ನ್ಯಾಷನಲ್ ಒಂದು ಆಫರ್ ಬಿಟ್ಟಿದ್ದಾರೆ. ಆಫರ್ ಏನು ಅಂತ ಹೇಳೋದಾದ್ರೆ $1 ಮಿಲಿಯನ್ ಕೊಟ್ಟಂತ ಅವ್ರನ್ನ ಮುಂದಿನ ವರ್ಷ ನಡೀತಕ್ಕಂಥ ಟೋಕಿಯೋದಲ್ಲಿ ನಡೀತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಅವ್ರನ್ನ ಆಹ್ವಾನಿಸ್ತಾರಂತೆ. ಅವ್ರಿಗೆ ಫ್ಲೈಟ್ ಟಿಕೆಟ್ ಕೊಡ್ತಾರಂತೆ, ಅವ್ರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವಾಸ್ತವ್ಯ ಕೊಡ್ತಾರಂತೆ, ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರಂತೆ. ಅವ್ರಿಗೆ ವೇದಿಕೆ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಇಷ್ಟಕ್ಕೆಷ್ಟು $1 ಮಿಲಿಯನ್ ಕೊಡ್ಬೇಕು. $1 ಮಿಲಿಯನ್ ಅಂತ ಹೇಳಿದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟಾಯ್ತು ಸರ್? 9 ಲಕ್ಷ 9 ಕೋಟಿ ಕೊಟ್ರೆ ಇಷ್ಟೇ ಅಂತೆ ಮಾಡೋದು ಇಲ್ವಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮ ಇಂಡಿಯಾ ದೇಶದಿಂದ ಲಯನ್ಸ್ ಸಂಸ್ಥೆ ಒಂದರಲ್ಲೇ ಅಮೆರಿಕಕ್ಕೆ 350 ಕೋಟಿ ರೂಪಾಯಿ ಹೋಗ್ತಾ ಇದೆ. 180 ಕೋಟಿ ರೂಪಾಯಿ ರೋಟರಿಯಿಂದ ಹೋಗ್ತಾ ಇದೆ. ಆದ್ರೆ ಇಂಡಿಯಾಕ್ಕೆ ಬರ್ತಾ ಇರ್ತಕ್ಕಂಥದ್ದು ಜೀರೋ, ಏನು ಗೊತ್ತಾ ಇದೆ ಇಲ್ವಾ. ಇದನ್ನೆಲ್ಲ ಮನಗೊಂಡಂತ ನಮ್ಮ ಒಂದು ಹಿರಿಯರು ಏನಿದ್ದಾರೆ, ಹಿರಿಯರು ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳ್ತೀನಿ ನಾನು, ಅವರು ಇಲ್ಲ ಇದು ನಮ್ಮ ದೇಶದ ಹಣವನ್ನು ಹೊರದೇಶಕ್ಕೆ ಕೊಟ್ಕೊಂಡು ನಾವ್ಯಾಕೆ ಅವರ ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು ಅಂತಕ್ಕಂಥ ಪರಿಕಲ್ಪನೆಯನ್ನ ತಂದಾಕ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮಲ್ಲಿ ಆಂಧ್ರದವರೇ ಆದಂಥ ಬಿಪಿಟಿ ರಾಜು ಅವರು, ಕುಲ್ದೀಪ್ ಸಿಂಗ್ ಮತ್ತು ಅನೂಪ್ ಪೇಟರ್ 3 ಜನ ಸೇರಿ ಈ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಈ ಸಂಸ್ಥೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆನೇ. ಇದರ ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು ಡೆಲ್ಲಿ. ಆದ್ರೆ ಇದು ನಮ್ಮ ಸಂಸ್ಥೆ ಹೊರಗಡೆ ದೇಶದಲ್ಲಿ ಶಾಖೆಗಳನ್ನ ಹೋಗ್ತದೆ. ಅಂದ್ರೆ ಹೊರಗಡೆ ದೇಶದ ಹಣ ನಮ್ಮ ದೇಶಕ್ಕೆ, ಬೇರೆ ಸಂಸ್ಥೆಗಳಿಗೆ ನಮ್ಮ ದೇಶದಲ್ಲಿ ಹೊರಗೆ ಹೋಗುತ್ತೆ ಇಲ್ವಾ. ಎಲ್ಲಕ್ಕಿಂತ ಭಿನ್ನವಾಗಿ ಹೊರದೇಶದಲ್ಲಿ ನಾವು ಲಯನ್ಸ್ ಮೆಂಬರ್ ಆದ್ರೆ ಇವಾಗ ಕನಿಷ್ಠ ಪಕ್ಷ ಒಂದು ಕ್ಲಬ್ ಸದಸ್ಯರಾದ್ರೆ 8,000 ರಿಂದ 10,000 ರೂಪಾಯಿ, ರೋಟರಿ ಸದಸ್ಯರಾದ್ರೆ 15,000 ರೂಪಾಯಿ. ಆದ್ರೆ ಅವೆಲ್ಲ ಕೊಟ್ಟು ಮಾಡುವಂಥದ್ದು ಸೇವೆ. ಈ ದುಡ್ಡು ಕೊಟ್ಟು ಅವರು ಹೊರದೇಶ ಕಳಿಸೋದೇ ಆಗುತ್ತೆ. ಸೇವೆ ಮಾಡುವಂಥದ್ದು ಕೇಳಿದೆ. ಎಲ್ಲವನ್ನು ನಾವು ಬರೆದಾಕ್ಬೇಕು. ನಮ್ಮ ಹಣ, ನಮ್ಮ ಜವಾಬ್ದಾರಿ ಹಣವನ್ನು ನಮ್ಮ ದೇಶದ ಜನಗಳಿಗೆ ನಾವು ಖರ್ಚು ಮಾಡಬೇಕು, ಸೇವೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹುಟ್ಟಾಕೊಂಡಂಥ ಸಂಸ್ಥೆನೇ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್. ಅರ್ಥಾಯ್ತಾ? ಇದನ್ನು ನಮ್ಮಲ್ಲಿ ಬಹಳ ಕಡಿಮೆ ಫೀಸ್, ವರ್ಷಕ್ಕೆ 1,000 ರೂಪಾಯಿ ಹಣವನ್ನು ಮಾತ್ರ. ನಿಮಗೆ ಲಯನ್ಸ್ ಅಲ್ಲಿ 11 ಅಂತ ಕೊಡ್ತಾರೆ.
ಇದು ನಮ್ಮಲ್ಲಿ ಎಲ್ಲ ಪತ್ರ ಕೊಡ್ತೀವಿ. ಆದರೆ ನಿಮಗೆ ಕಾಯಂ ಸದಸ್ಯತ್ವವನ್ನು ಕೊಡ್ತೀವಿ ಕೇವಲ 7,500 ರೂಪಾಯಿ ತಗೊಂಡು ಮುಖಾಂತರ. ಆದರೆ ನೀವು MJF PHF ಅಂತಕ್ಕಂಥದ್ದು ಆದರೆ $1,000 ಮಾಡಿ ಇವೆಲ್ಲವನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಯಾವುದು ಕೂಡ ನಮ್ಮ ಸಂಸ್ಥೆ ಆ ಸಂಸ್ಥೆಗಳು ವ್ಯತ್ಯಾಸ ಇಲ್ಲ, ಬೇರೆ ದೇಶಗಳು ಒಂದೇ ಆಗ್ತದೆ. ಕಾರಣ ಇಷ್ಟ ಏನಿಲ್ಲ, ಅವ್ರದ್ದು ಆ ಬೆಂಚ್ ಕಾರ್ ಇದ್ದಾಗೆ ನಮ್ಮದು ಇನೋವಾ ಕಾರ್ ಇದ್ದಾಗ ಅಷ್ಟೇ, ಎರಡರ ಕೆಲಸನೂ ಒಂದೇ. ನಮ್ಮದು ವಯಸ್ಸಾದ್ರೆ ನಮ್ಮದು ಕಡಿಮೆ ಖರ್ಚಿನಲ್ಲಿ ಸೇವೆಯನ್ನು ಮಾಡ್ತಾರೆ ಇಲ್ವಾ? ಆ ದಿಶೆಯಲ್ಲಿ ಹೆಚ್ಚೆಚ್ಚು ಸದಸ್ಯರು ಈ ಸಂಸ್ಥೆಯನ್ನು ಸೇರಿಕೊಂಡ್ರೆ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ನಾವು ಎಲ್ಲ ರಂಗದಲ್ಲೂ ಕೂಡ ಹೆಚ್ಚು ಕೆಲಸಗಳನ್ನ ಮಾಡ್ತೀವಿ, ಹೆಚ್ಚು ಸೇವೆಗಳನ್ನ ಮಾಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆರ್ಫನೇಜ್ ಮತ್ತು ಓಲ್ಡ್ ಏಜ್ ಹೋಮ್ಗಳಿಗೆ ಸಹಕಾರವನ್ನು ನೀಡ್ತಾರೆ. ಇದೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಇದೆ ಅಲ್ವಾ? ಕೈ ತುಂಬ ದುಡಿತೀವಿ, ಬಿಸ್ನೆಸ್ ಮ್ಯಾನ್ ಇದೆ. ನೀವು ನಿಮ್ಮ ಬರ್ತ್ಡೇ ಮತ್ತು ಮ್ಯಾರೇಜ್ ಆನಿವರ್ಸರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ? ಆ ಒಂದು ದಿವಸ ಸಂತೋಷವಾಗಿದ್ರೆ ನಿಮಗೆ ಅದಕ್ಕಿಂತ ನಿಜವಾಗಿ ಸಿಗ್ತಕ್ಕಂಥ ಸಂತೋಷ ಯಾವುದಿಲ್ಲ. ಇದೆಲ್ಲ ನಿಮಗೆ ಮುಂದೆ ಈ ಸಂಸ್ಥೆಗಳು ಸೇರ್ಕೊಂಡ್ಮೇಲೆ ಒಂದೊಂದಾಗಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಇಲ್ವಾ? ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಸೇವಾ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಒಂದು ಅನುಭವ. ನಿಮ್ಗೆಲ್ಲರೂ ಕೂಡ ಈ ಸೇವಾ ಸಂಸ್ಥೆಯನ್ನು ಸೇರ್ಕೊಳ್ಳೋಕ್ಕೆ ಇಷ್ಟ ಇದೆಯಾ? ಇಷ್ಟ ಇದೆ ನೋಡಿ. ಈ ಸದಸ್ಯತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಅಲಯನ್ಸ್ ಸದಸ್ಯತ್ವ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಕೋರ್ಸ್ ಅಂತಕ್ಕಂಥದ್ದು ಇದೆ. ನಾವು ಇನ್ವೈಟ್ ಮಾಡೋದ್ರ ಮುಖಾಂತರ, ನಿಮ್ಮನ್ನ ಇನ್ವೈಟ್ ಮಾಡೋದ್ರ ಮುಖಾಂತರ ಸದಸ್ಯತ್ವವನ್ನು ನಿಮ್ಮನ್ನು ಇನ್ವೈಟ್ ಮಾಡೋದ್ರ ಮುಖಾಂತರ ಸದಸ್ಯತ್ವವನ್ನು ನೀಡಿ ನಿಮ್ಮನ್ನೆಲ್ಲರಿಗೂ ಕೂಡ ನಾವು ಈ ಸಂಸ್ಥೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಈ ಸಂಸ್ಥೆಯ ದೇವೋದ್ದೇಶಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ವಾ? ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಈ ಸೇವೆಯ ಈ ಸಂಸ್ಥೆಯ ಸದಸ್ಯರಾಗಿ ಸಮಾಜದ ಒಂದು ಸೇವೆಯನ್ನು ಮಾಡಿ ಬೇರ್ಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಎದುರಾಗಿರ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡಲಿಲ್ಲ ಅಂತ ಹೇಳೋದಾದರೆ ಅದು ಪ್ರಯೋಜನ ಆಗುತ್ತೆ. ಆ ವಿಷಯದಲ್ಲಿ ನಾನು ನಿಮಗೆ ಒಂದು ಪ್ರತಿಜ್ಞೆಯನ್ನು ಬೋಧಿಸ್ತೇನೆ. ಆ ಪ್ರತಿಜ್ಞೆಯನ್ನು ನೀವೆಲ್ಲ ಕೈಗೊಳ್ಳಬೇಕು. ನಾನು ಅಂತ ಹೇಳಿದಾಗ ನೀವೆಲ್ಲರೂ ನಿಮ್ಮ ಹೆಸರನ್ನ ಹೇಳ್ಕೊಂಡು, ನಾನು ಈ ದಿನ ಅಲಯನ್ಸ್ ಕ್ಲಬ್ನ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲಿ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಜಿಲ್ಲೆ ಮತ್ತು ಅಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲೆ 248 ದೇಶದ ಮಾಜಿ ರಾಜ್ಯಪಾಲನಾಗಿ ನಿಮಗೆಲ್ಲರೂ ಕೂಡ ಈ ದಿವಸ ಪ್ರತಿಜ್ಞೆಯನ್ನು ಬೋಧಿಸಿ ನಿಮ್ಮನ್ನೆಲ್ಲ ಅಲಯನ್ಸ್ ಸಂಸ್ಥೆಯ ಸದಸ್ಯರಾಗಿ ನಾವು ಸ್ವೀಕರಿಸಿದ್ದೇವೆ. ಸ್ನೇಹಿತರೆ, ಇನ್ನು ಮುಂದೆ ನೀವು ನಿಮ್ಮ ಹೆಸರುಗಳ ಮುಂದೆ ಅಲೈ ಅಂತಕ್ಕಂಥದ್ದು ಹಾಕಬಹುದು. ನೋಡಿದ್ರಲ್ಲ ಅಲೈ ಇಂತಾಗದು ಹಾಕಬಹುದು. ಈ ದಿವಸ ನಿಮಗೆ ಬ್ಯಾಟ್ಗಳು ವಿತರಣೆ ಮಾಡ್ತಾರೆ. ನೀವು ಕಾರ್ಯಕ್ರಮ ಬರಬೇಕಾದ್ರೆ ಸೇವಾ ಕಾರ್ಯಕ್ರಮ ಬರಬೇಕಾದ್ರೆ ಬ್ಯಾಟಿಂಗ್ ಹಾಕಬಹುದು. ಏನು ಸೇವೆ ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಕೊಡುವಾಗ ಕೂಡ ಈ ಬ್ಯಾಟಿಂಗ್ ಹಾಕುತ್ತಾರೆ. ಇದು ಒಂದು ಐಡೆಂಟಿಫಿಕೇಶನ್ ಮತ್ತು ನೀವು ಈ ಸಂಸ್ಥೆಯನ್ನು ಗೌರವಿಸ್ತಕ್ಕಂಥ ಒಂದು ಬ್ಯಾಟಿಂಗ್. ಇದನ್ನು ಹಾಕೊಂಡಾಗ ಅದಕ್ಕೆ ಶುಡ್ ಬಿ ಪ್ರೌಡ್ ಟು ಬಿಕಮ್ ದ ಅಲಯನ್ಸ್ ಮೆಂಬರ್ ಇಲ್ವಾ? ಹಾಗಾಗಿ ನೀವೆಲ್ಲರೂ ಕೂಡ ಈ ದಿವಸ ಈ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಗಳಿಂದ ಸ್ವಾಗತವನ್ನು ಕೋರಿದ್ದೇವೆ. ಸ್ನೇಹಿತರೆ, ನಿಮ್ಮನ್ನೆಲ್ಲ ಯಾರು
ಉಪಾಧ್ಯಕ್ಷರು ಯಾರು? ನೀವು ಇದಕ್ಕೆ ಎಲ್ಲರೂ ನೀವೇ ಮಾಡಿದ್ರೆ ನೀವು ಎಷ್ಟು ಜನ ಮಾಡಿದ್ದೀರಾ? ಎಲ್ಲ ನಮ್ಮವರೇ ಸರ್. ನೀವು ಎಷ್ಟು ಜನ ಮಾಡಿದ್ದೀರಿ? 5 ಜನರಾ? ಕುಮಾರು ಇದ್ದವರು ಮತ್ತೆ 7 ಜನ ನಮ್ಮ ಸ್ನೇಹಿತರು. ನೀವು ಸ್ನೇಹಿತರು ಮಾಡಿದ್ರಲ್ಲ ಅವರು ಸ್ವಲ್ಪ ಒಂದ್ ಕಡೆ ನೀವು ಮುಂದೆ ಬನ್ನಿ. ನೀವು ಕೂಡ ಇವ್ರನ್ನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೊರಟೋಗೋದಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಕಾಯಂ ಸದಸ್ಯರಾಗಿ ಇರುವಂತೆ ನೋಡ್ಕೊಂಡು ಅವ್ರು ಏನಾದರೂ ಕೂಡ ಮನಸ್ಸು ಬದಲಾಯಿಸಿ ನಾವು ಬಿಟ್ಟು ಹೋಗ್ತೀವಿ ಅಂತ ಕಂಡ್ರು ಕೂಡ ಅವ್ರನ್ನ ಸಮಾಧಾನ ಮಾಡಿ ನಮ್ಮ ಸಂಸ್ಥೆಯ ಧ್ಯೇಯಗಳನ್ನು ಅವ್ರಿಗೆ ತಿಳಿಸಿ ಅವ್ರನ್ನ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸುವಂತೆ ಮಾಡಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಂಸ್ಥೆಯನ್ನು ಬಿಟ್ಟು ಹೋಗೋಣ ಅನ್ನೋ ರೀತಿ ನೋಡ್ಕೊಳ್ಬೇಕಂತ ಜವಾಬ್ದಾರಿ. 1 ವರ್ಷ 2 ವರ್ಷ ಅವ್ರನ್ನ ಸರಿಯಾಗಿ ಸಂಸ್ಥೆಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ತು ಅಂತ ಹೇಳಿದ್ರೆ ಅವರು ಕಾಯಂ ಸದಸ್ಯರಾಗಿ ಸಂಸ್ಥೆಯಲ್ಲಿ ಇರ್ತಾರೆ. ಆ ಒಂದು ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಅದೇ ರೀತಿ ಸಸಿದಲ್ಲಿ ಅವರು ಹೇಳಿ ನೀವು ಕೂಡ 3 ಜನ ಸದಸ್ಯರನ್ನ ಈ ದಿವಸ ಸಂಸ್ಥೆಗೆ ತಗೊಂಡು ಬಂದಿದ್ದಾರೆ. ನಿಮಗೆ ಜವಾಬ್ದಾರಿ ನಾವು ಹೇಳ್ಕೊಳ್ಬೇಕಾಗಿಲ್ಲ. ಅವ್ರನ್ನ ಸಂಸ್ಥೆಯಲ್ಲಿ ಉಳ್ಕೊಳ್ಳೋ ರೀತಿ ನೀವು ನೋಡ್ಕೊಳ್ಬೇಕು. ಹಾಗಾಗಿ ಈ ಪ್ರಾಯೋಜಕರ ಪ್ರತಿಜ್ಞೆಯನ್ನು ನೀವು ಸ್ವೀಕರಿಸಬೇಕಾಗಿದೆ. ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡ ಅಲಯನ್ ಈಗಾಗಲೇ ಸೇರಿಸಿಕೊಂಡು ನೀವ್ಯಾರು ಶರತ್ ಕುಮಾರ್, ಶಿವಕುಮಾರ್ HS, ಸಾಗರ್, ಅನಂತ್ ಕುಮಾರ್ ಅವರ ಪ್ರೇರಕನಾಗಿ ನಾನು ಅವರಿಗೆ ಅಲಯನ್ಸ್ ಸಂಸ್ಥೆಗಳ ಉದ್ದೇಶ ಮತ್ತು ನೀತಿ ಸಂಹಿತೆಗಳನ್ನು ಮನವರಿಕೆ ಮಾಡಿ ಅಲಯನ್ಸ್ ತತ್ವಗಳನ್ನು ತಿಳಿದುಕೊಂಡು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಗಳಾಗಿ ಅವರು ಉತ್ತಮ ಅಲಯನ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಾಗಿ ಭರವಸೆ ನೀಡುತ್ತೇನೆ. ಇವೆಲ್ಲ ನಿಮ್ಮ ಸೀಟ್ಗಳು ಅಂತಾರಾಷ್ಟ್ರೀಯ ಅಧ್ಯಕ್ಷರ ಟಾಸ್ಕ್ ಫೋರ್ಸ್ ಕಮಿಟಿ ಸದಸ್ಯನಾಗಿದ್ದೇನೆ. ನಾನು ಅದನ್ನು ಆಗಿದ್ದೇನೆ ಅಂತ ನೀವು ಹೇಳೋದಿಲ್ಲ. ನಮ್ಮ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಸಮಿತಿ ಯಾವ ರೀತಿ ಗುರುತಿಸಿದೆ, ಮಲ್ಟಿಪಲ್ ಯಾವ ರೀತಿ ಗುರುತಿಸಿದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ತಿಳುವಳಿಕೆ ಆಗಬೇಕು. ಆ ದಿಸೆಯಲ್ಲಿ ರಾಜ್ಯಪಾಲರು ಯಾಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನ ಅದು ಎಲ್ಲರೂ ಕೂಡ ಗೊತ್ತಾಗಬೇಕು, ಅದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧನೆ. ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧನೆ. ಅಲೈ KR ಶಶಿಧರ ಇಚ್ಕೆರೆ LMF ಜಿಲ್ಲಾ